peso. Yeah, ma'am. A towel. 700. 700 each for every 1 hour. Give you ma'am discount 500 each for every 1 hour. ಫ್ರೆಂಡ್ಸ್, ಈಗ ನಾವು ಫೋರ್ಟ್ ಸ್ಯಾಂಟಿಯಾಗೋಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಹಿಸ್ಟ್ರಿ ಏನಿದೆ ಪ್ಲೇಸ್ನ ನೋಡ್ಕೊಂಡು ಬರೋಣ. ಇದೆಲ್ಲ ಗೌರ್ಮೆಂಟ್ ಆಫೀಸಸ್ ಆ್ಯಂಡ್ ಬಿಲ್ಡಿಂಗ್ ಫ್ರೆಂಡ್ಸ್. ನಾವು ಹೊರಗಡೆ ಇದ್ದಾಗ ಅಲ್ಲೇನೋ ಆಕ್ಸಿಡೆಂಟ್ ಆಯಿತು. ಸೊ ಆಂಬುಲೆನ್ಸ್ ಪೊಲೀಸ್ ಜೀಪ ಬಂದಿದೆ. ಸೌಂಡ್ ಫ್ರೆಂಡ್ಸ್, ಇಲ್ಲಿ ಸ್ಟೂಡೆಂಟ್ ಐ ಡಿ ಇದ್ದರೆ 50 ತಗೊತಾರೆ, 50 ಪೆಸೋಸು ಎಂಟ್ರೆನ್ಸ್ ಫೀಸು. ಇಲ್ಲ ಅಂದರೆ 75. ಇಲ್ಲೆರಡು ಕೆಫೆ ಇದೆ ಎಂಟರ್ ಆದ ತಕ್ಷಣ. ನಮಸ್ತೆ ಪೋ. 5 only. 1, 3, 4, 5. Hey, thank you. Thank you. ಇದೆಷ್ಟು ಓಲ್ಡೆಸ್ಟ್ ಟ್ರೀ ಇರಬೇಡ ಅಂದರೆ ಟ್ರಂಕ್ ಎಲ್ಲ ನೋಡಿದ್ರೇ ಫೀಲ್ ಆಗುತ್ತೆ. ಫ್ರೆಂಡ್ಸ್, ಇದು ಸಿಕ್ಕಾಪಟ್ಟೆ ಓಲ್ಡ್ ಫೋರ್ಟ್. ನಾನು ಲಾಸ್ಟ್ ಟೈಮ್ ಬಂದಿದ್ದೆ. ನಾನು ಬರ್ತಿರೋದು ಸೆಕೆಂಡ್ ಟೈಮ್. ನಾನು 2022 ನನ್ನ ಬರ್ಡೇ ಪೋಸ್ಟ್ ಹಾಕಿದ್ದೆ, ಇಲ್ಲಿ ಬಂದಿದ್ದೆ. ಫ್ರೆಂಡ್ಸ್, ಇದು ವಾರಲ್ಲಿ ಯೂಸ್ ಮಾಡ್ತಿದ್ದಿದ್ದು ವೆಪನ್ಸ್ ಮತ್ತು ಬುಲೆಟ್ಸು. ಇದು ಅವರ ಗನ್ನು. ನಮ್ಮ ದುರ್ಗದಲ್ಲೂ ಇದೆ ಅಂಕಲ್. ಇಲ್ಲಿ ಒಳಗಡೆ ಎಲ್ಲ ಜೈಲ್ ಇದಾವೆ ಅಂಕಲ್. ಮುಂಚೆ ಅವರು ವಾರ್ ಟೈಮಲ್ಲೆಲ್ಲ ಇಂಪ್ರಿಸನ್ ಮಾಡಿದ್ದು ಇದೆಲ್ಲ ಇದಾವೆ, ಜೈಲೆಲ್ಲ. ಒಳಗಿದೆ. ಇದು ಈ ಕಡೆ ಒಂದು ಹೊಂಡ, ಈ ಕಡೆ ಒಂದು ಹೊಂಡ. ನನಗೆ ಅಕ್ಕ ತಂಗಿ ಹೊಂಡ ನೆನಪಾಗ್ತಿದೆ, ನಮ್ಮೂರು ಬೆಟ್ಟದ್ದು. ಆ್ಯಂಡ್ ಅಷ್ಟೇ, ಇದು ಫೋರ್ಟ್ ಎಂಟ್ರೆನ್ಸ್. ಫ್ರೆಂಡ್ಸ್, ಇದು ಫೋರ್ಟ್ ಸ್ಯಾಂಟಿಯಾಗೋದ ಹಿಸ್ಟರಿ. ಇದನ್ನು ಕಟ್ಟಿರೋದು 1571 ಲೋಪೆಜ್ ಅಂತ ಕಿಂಗ್. ಮಿಕ್ಕಿದ್ ನೀವು ಓದ್ಕೊಂಬಿಡಿ. This is the history of Fort Santiago. ಸಿಕ್ಕಾಪಟ್ಟೆ ಟೂರಿಸ್ಟ್ಸ್ ಬಂದಿದ್ದಾರೆ. ಮನಿಲಾ ಟೌನ್ ಏನಿದೆ, ಇದೆಲ್ಲ ಓಲ್ಡೆಸ್ಟ್ ಟೌನು ಮನಿಲಾ. ಏನೇನು ಹಳೇದು ಹಿಸ್ಟಾರಿಕಲ್ ಪ್ಲೇಸಸ್ ಇದೆ ಅದನ್ನು ಹಂಗೆ ರಿಸರ್ವ್ ಮಾಡಿದ್ದಾರೆ. ಮತ್ತು ಅದಕ್ಕೆ ಮಾಡ್ರನೈಸ್ ಆಗ್ತಾ ಆಗ್ತಾ ಟೌನ್ ಕೂಡ ಇಲ್ಲೇ ಈ ಕಡೆನೇ ಸ್ಟಾರ್ಟ್ ಆಗಿದೆ. ಅದರ ಮಧ್ಯ ಹಿಸ್ಟಾರಿಕಲ್ ಪ್ಲೇಸಸ್ನ ಅವ್ರು ಪ್ರಿಸರ್ವ್ ಮಾಡಿದ್ದಾರೆ. ಇದು ಅವ್ರ ಎಂಬ್ಲಮ್ ಅನ್ಸುತ್ತೆ.
ಫ್ರೆಂಡ್ಸ್, ಇಲ್ಲಿ ಇನ್ನ ವಾರ್ ಟೈಮಲ್ಲಿ ಇವರು ಇಂಪ್ರಿಸನ್ ಮಾಡ್ತಿದ್ದಿದ್ದು ಏನಂತಾರೆ ಜೈಲ್ಗಳೆಲ್ಲ ಇದೆ. ದುರ್ಗದಲ್ಲಿ ಹೆಂಗೆ ಬಂದಿ ಖಾನೆ ಇದೆ ಆ ಥರ ಅಷ್ಟೇ. ಇದು 15-16 ಸೆಂಚುರಿದೆಲ್ಲ ಎಲ್ಲ ಬಿದ್ದೋಗಿದೆ, ಆಲ್ರೆಡಿ ಹಾಳಾಗಿದೆ. ಅವರು ಆದಷ್ಟು ಪ್ರಿಸರ್ವ್ ಮಾಡಿದ್ದಾರೆ. ಇದು ಶ್ರೀನ್ ಆಫ್ ಜಾಸ್ ರಿಜಾಲ್ ಅಂತ. ಏನಿದು ಒರಿಜಿನಲಿ ಬಿಲ್ಟ್ ವಿತ್ ಅ ಬ್ರಿಕ್ ಆಸ್ ಅ ಮಿಲಿಟರಿ ಬ್ಯಾರಿಕೇಡ್ಸ್ ಆಗಿ ಇದನ್ನ ಬಿಲ್ಡ್ ಮಾಡಿದ್ದಾರೆ. ಈ ಕಡೆ ಹೋದ್ರೆ ಮ್ಯೂಸಿಯಂ ಇದೆ. ಗೇಟ್ ನೋಡಿದ್ರೆ ಎಷ್ಟು ಚೆನ್ನಾಗೈತೆ. ಫ್ರೆಂಡ್ಸ್, ಇದು ಚೀನಾ ಟೌನ್. ಅಂದ್ರೆ ಇಲ್ಲಿ ಆಟೋಮೊಬೈಲ್ಸ್ ಚೀಪ್, ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗತ್ತೆ ಈ ಕಂಟ್ರೀದಾಗೆ. ಇಲ್ಲಿ ನೋಡಿ ಟೆಂಪಲ್ ಇರ್ಬೇಕು. ನೇಮ್ ಬೋರ್ಡ್ಸು ಚೀನೀಸ್ ಎಲ್ಲ ಇದೆ. ನೋಡಪ್ಪಾಜಿ ಎಲ್ಲ ಚೈನಾ ತರ ಐತೆ. ಆಂಗ್ಪಿಂಗ್ ಸ್ಟ್ರೀಟ್, ಸಬಿನೋ ಪ್ಯಾಡಿಲ್ಲಾ. ಜೋಸ್ ನಮ್ಮ ಅಕ್ಕ ಇದ್ರಲ್ಲಿ ಪವರ್ ಮ್ಯಾಕ್ಸ್ ಸೆಂಟರ್ ಬೇರೆ ಐತೆ. ಚೈನಾ ಪ್ರಾಡಕ್ಟ್ಸ್ ಇದೆ ಸುಮಾರು. ನೈಸ್ ಚೀನೀಸ್ ರೆಸ್ಟೋರೆಂಟ್ ಎಲ್ಲ ಇದೆ. ಇದೇ ಥರ ನಾನು ಲಾಸ್ಟ್ ಟೈಮ್ ಹಾಕಿದ್ನಲ್ಲ ಫ್ರೆಂಡ್ಸ್, ಮಹಾತ್ಮ ಗಾಂಧಿ ಸ್ಟ್ರೀಟ್ ಅಂತ. ಅಲ್ಲಿ ಫುಲ್ ಇಂಡಿಯಾ ಟೌನು, ಇಂಡಿಯಾ ಟೆಂಪಲ್ ಇದೆ, ಮನೆಗಳೆಲ್ಲ ಇಂಡಿಯಾ ಥರ ಇದೆ. ಇಲ್ಲೂ ಅಷ್ಟೇ ಚೀನೀಸ್ ಟೌನ್ ಇದು. ಮಶ್ರೂಮ್ಸ್, ಚೀನೀಸ್ ಐಟಮ್ ಅವೈಲಬಲ್ ಹಿಯರ್. ಬ್ರಾಕ್ಲಿ, ಮಶ್ರೂಮ್, ದ್ರಾಕ್ಷಿ, ಮತ್ತೆ ಇಲ್ಲಿ ಗೋಲ್ಡ್ ಶಾಪ್ಸ್ ಇದೆ. ಈ ಏರಿಯಾ ಫುಲ್ ಗೋಲ್ಡ್ ಶಾಪ್ಸ್ಗೆ ಫೇಮಸ್. ಆಲ್ಮೋಸ್ಟ್ ಇಂಡಿಯಾ ಗೋಲ್ಡ್ ರೇಟ್ ಅಷ್ಟೇ ಇದೆ. 300 ಡಿಫ್ರೆನ್ಸ್ ಇದೆ ಇಂಡಿಯಾಗೂ ಇಲ್ಲೇ ಗೋಲ್ಡ್ ರೇಟ್ಗೂ. ಎಲ್ಲ ಫಿಲಿಪಿನೋಸ್ ಗೋಲ್ಡ್ ಪರ್ಚೇಸ್ ಮಾಡೋದು ಇಲ್ಲೇ. ಬೆಟ್ಟಿಂಗ್ ಎಲ್ಲ ಪರ್ಚೇಸ್ ಮಾಡೋದಿಲ್ಲ. ಇವ್ರ ಡಿಸೈನ್ಸ್ ಯೂನಿಕ್ ಇರುತ್ತೆ. ಫ್ರೆಂಡ್ಸ್, ಇದು ಒಂದು ಬುದ್ಧಿಸ್ಟ್ ಟೆಂಪಲ್. ಈ ಟೆಂಪಲ್ ಹೆಸರೇನೆ ಕ್ವಾಂಗ್ ಟೆಂಪಲ್. ಕ್ವಾಂಗ್ ಟೆಂಪಲ್. ಮೇ ಬಿ ಅದು ದೇವ್ರ ಇಡೋ ಸ್ಟ್ಯಾಂಡ್ ಅನ್ಸುತ್ತೆ. ಗೊತ್ತಿದ್ದವ್ರು ಕಾಮೆಂಟ್ ಮಾಡಿ. ನನಗಂತೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಈ ಕಲ್ಚರ್ ಬಗ್ಗೆ. ಐ ಥಿಂಕ್ ಸೊ. ಎಲ್ಲ ಚೀನೀಸ್ ಲೆಟರ್ಸ್ ಇದೆ. ಏನು ಗೊತ್ತಿಲ್ಲ. ಫಿಲಿಪೀನ್ಸಲ್ಲೂ ಚೀನಾ ನೋಡ್ತೀನಿ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ.
This is my outfit for today. Yes. ಆಂಟಿ ಇವ್ರ ಗೋಲ್ಡ್ ಜ್ಯುವೆಲ್ರಿ ಡಿಸೈನ್ಸ್ ಹಿಂಗೆ ಇರ್ತಾವದೇನೋ ಹಂದಿ ಥರ ಎಲ್ಲ ಡಿಸೈನ್. ಏನೋ ಪ್ರಾಣಿ ಇರ್ಬೇಕು ಅವ್ರದ್ದು. ಬುದ್ಧ. Are we allowed to wear slippers? ಬಿಡನ್ ಬಿಡೆ. ಅವರು ನಮ್ಮ ಥರನೇ ಊದಿನ ಕಡ್ಡಿ ಹಚ್ಚಿ ಇಟ್ಟಿದ್ದಾರೆ. ನಾನು ವಿಯಟ್ನಾಮಲ್ಲಿ ಯಾರ್ದೋ ವ್ಲಾಗಲ್ಲಿ ನೋಡಿದ್ದೆ ಸೇಮ್ ಈ ಥರ. ಫ್ರಾಗ್ನೆನ್ಸ್ ಚೆನ್ನಾಗಿದೆ. ಈ ಸೀಟ್ಸ್ ಮೇಲೆ ಕೂತು ಪ್ರೇಯರ್ ಮಾಡ್ತಾರೆ ಅನ್ಸುತ್ತೆ. ಸೀಟ್ಸ್ ಮೇಲೆ ಕೂತು ಪ್ರೇಯರ್ ಮಾಡ್ತಾರೆ ಅನ್ಸುತ್ತೆ. ಕ್ಯಾಂಡಲ್ಸ್ ಲೈಟ್ ಮಾಡಿ ಇಟ್ಟಿದ್ದಾರೆ. ಚೀನೀಸ್ ಲ್ಯಾಂಗ್ವೇಜಲ್ಲಿ ಏನೇನೋ ಬರ್ದಿದ್ದಾರೆ, ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಆಂಟಿ ಫೆಲ್ಟ್ ಕ್ಯೂಟ್. ನಿಜ ಇದೊಂದು ನ್ಯೂ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್. ಬಂದಿದ್ದು ಈ ಟೆಂಪಲ್ ನೋಡಿದ್ದು ಚೆನ್ನಾಗಿತ್ತು. ಎಕ್ಸ್ಕ್ಯೂಸ್ ಮೋ, ವಾಟ್ಸ್ ದಿಸ್? ಮೇ ಐ ನೋ ವಾಟ್ಸ್ ದಿಸ್? ವಾಟ್ ಇಸ್ ದಿಸ್? Okay. Is that to worship the god? To worship? Don't allow to the meetings. ಲೈನಿಗೆ ಫುಲ್ ಗೋಲ್ಡ್ ಶಾಪ್ಸ್ ಇದೆ ಫ್ರೆಂಡ್ಸ್. ಇಲ್ಲಿ ಒಂದು ಚರ್ಚ್ ಇದೆ. ಅಲ್ಲಿ ಚಪ್ಪಲಿ ಹಾಕೊಂಡೆ ಒಳಗೆ ಹೋಗ್ತಾರ ಅಪ್ಪಾಜಿ. ಐತೆ ಅವರು ಹಂಗ ಹಾಕೊಂಡಿದ್ದಾರೆ. ನೋಡಕ್ಕೆ ಎಲ್ಲ ಬಂದಿರೋದು. ಲೈಟ್ ಒಳ್ಳಿರುತ್ತೆ. ಇವಾಗ ನ್ಯಾಷನಲ್ ಮ್ಯೂಸಿಯಂ ಇದು ಕಣೆ. ಇಲ್ಲೆಲ್ಲ 18 ಕ್ಯಾರೆಟ್ ಹಾಕಂತಾರಂತ ಅಪ್ಪಾಜಿ.
ಸಿಗುತ್ತದೆ ಇದು ಬೇಯ್ತದೆ. ಅದಕ್ಕೆ 1 ಗ್ರಾಮಿಗೆ 18 ಕ್ಯಾರೆಟ್. ಅದಕ್ಕೆ 5 ಗ್ರಾಮ್ ಇಂದಕ್ಕೆ 5.6 ಏನ್ ಕತೆ ಇದು. ಹಿಂಗ್ ನೋಡು ಜೋಸ್ನ, ಹಿಂಗ್ ಮಾಡು. ಆ ಕಡೆ ಇದೇನೋ ಆಫೀಸ್ ತರ ಆಂಟಿ ಪ್ಲಾಜಾ ಅಂತ ಐತಲ್ಲಿ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮನುಷ್ಯನ ಕಾಲಿಗೆ ಡ್ರಿಲ್ ಮಾಡಿ ನಾವು ನೋಡಿಲ್ಲಲ್ಲ ಇಲ್ಲಿ. ನಾವು ನೋಡಿದ್ವಲ್ಲ ಇದನ್ನ. ಏನಪ್ಪ ನಂಗೆ ನೆನಪಿಲ್ಲ. ಅಯಾಲಕ್ ಬಂದಾಗ ನೋಡಿಲ್ಲ ಇಂಥವು. ಇದು ನೋಡು ನನಗದು ಕರ್ದಿದ್ರು. ಫ್ರೆಂಡ್ಸ್, ನಾವೀಗ ಗ್ರೀನ್ ಬೆಲ್ಟ್ ಅಂತ ಈ ಏರಿಯಾದಲ್ಲಿ ಇದ್ದೀವಿ. ಇಲ್ಲಿ ಸಿಕ್ಕಾಪಟ್ಟೆ ಪಾಶ್ ಬ್ರ್ಯಾಂಡ್ಸ್ ಮತ್ತು ಇದು ಪೂರ್ತಿನೂ ಮಾಲ್ ಏರಿಯಾ. ಇದೇನು ಗ್ರೀನ್ ಬೆಲ್ಟ್ ಇದೆ, ಪೂರ್ತಿ ಮಾಲ್ ಮಾಲ್ ಮಾಲ್. ಯಾರಿಗಾದ್ರೂ ತುಂಬ ಶಾಪಿಂಗ್ ಮಾಡಬೇಕು ಮತ್ತು ಬ್ರ್ಯಾಂಡೆಡ್ ಶಾಪಿಂಗ್ ಮಾಡಬೇಕಂದ್ರೆ ಗ್ರೀನ್ ಬೆಲ್ಟಿಗೆ ಬರಬೇಕು. ಫ್ರೆಂಡ್ಸ್, ನನಗೆ ಗಾರ್ಡನ್ ಇಷ್ಟ ಆಯಿತು, ಚೆನ್ನಾಗಿದೆ. ಇಲ್ಲಿ ಆಲ್ಮೋಸ್ಟ್ ಒಂದು 7-8 ಬಿಲ್ಡಿಂಗ್ಸ್ ಮೇಲೆ ಇದೆ. ಲ್ಯಾಂಡ್ ಮಾರ್ಕ್ ಅಂತ, ಅದು ನಾರ್ಮಲ್ ಮೆಟ್ರೋ ಮಾಲ್ ಥರ ನಾರ್ಮಲ್ ರೇಂಜಿಗೆ ಶಾಪ್ ಮಾಡ್ಬೋದು. ಅದರಿಂದ ಹಿಡಿದು ಈ ಥರ ಕಸ್ಟಮೈಸ್ಡ್ ಶಾಪ್ಸಿಂದ ಹಿಡಿದು ಎವ್ರಿಥಿಂಗ್ ಎಲ್ಲ ಇದೆ. ಒಂದು 4-5 ಮಾಲ್ ಮೇಲೆ ಇದೆ. ಓಡಾಡೋಕ್ಕೇ ಕನ್ಫ್ಯೂಸ್, ಯಾವುದಕ್ಕೆ ಬಂದು ಯಾವುದಕ್ಕೆ ಹೋದ್ವಿ ಅಂತ ಆ ಥರ. ಫ್ರೆಂಡ್ಸ್, ಇದು ದ ಕಾಸ್ಟ್ಲಿಯೆಸ್ಟ್ ಸ್ಟ್ರೀಟ್ ಅಂತ ಹೇಳ್ಬೋದು. ದಿ ಕಾಸ್ಟ್ಲಿಯೆಸ್ಟ್ ವಾಕ್. ವರ್ಡ್ಸೇ ಜಾಸ್ತಿ ಕಾಸ್ಟ್ಲಿಯಾಗಿ ಫೀಲ್ ಆಗ್ತಾ ಇದೆ ನನಗಂತೂ. ಟಾಟ್ಸ್, ಗುಚಿ, ವರ್ಸಾಚಿ, ಮೆನಿ ಥಿಂಗ್ಸ್. ಜಸ್ಟ್ ನೋಡ್ಬೇಕಷ್ಟೇ, ತಗೊಳೋದೇನೂ ಇಲ್ಲ.
ಹೌದು